ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ ಅಂದ್ಕೊಂಡು ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಈ ಬ್ಲಾಗ್ ಬಂದು ನಮ್ಮ ಮನೇಲಿ ಇದ್ದಿದ್ದು. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದೊಂದೆರಡು ಕ್ಲಿಪ್ಸ್ ಇದ್ವಾ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಎದ್ದಿದ್ದೆ, ಫ್ರೀಯಾಗಿ ಟೀ ಕುಡಿತಾ ಇದ್ದೆ. ನೆಕ್ಸ್ಟ್ ಅಮ್ಮ ರವೆ ಉಂಡೆ ಮಾಡ್ತಾಯಿದ್ರು. ಬಿಕಾಸ್ ಇದು ಲಕ್ಷ್ಮೀ ಪೂಜೆ ದಿನದ್ದು, ಬಟ್ ಗ್ರ್ಯಾಂಡಾಗೇನು ಮಾಡಿಲ್ಲ, ಸಿಂಪಲಾಗಿ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾಯಿದ್ರು. ಎಂತ ಗೊತ್ತಾ, ಇದೇ ನಾವು ನಮ್ಮ ಗಂಡನ ಮನೆಯಲ್ಲಿ ಆರಾಮಾಗಿ ಟೀ ಕುಡಿತೀವಿ, ಆರಾಮಾಗಿರ್ತೀವಿ ಅಂದರೆ ಆಗೋ ಮಾತಾ ಇಲ್ವಲ್ಲ. ಹೆಂಗಿದ್ರು ನಮ್ಮ ಮನೇಲಿ ಇದ್ದಾಗ ಹೆಂಗಿದ್ರು ಅಮ್ಮ ಮಾಡುತ್ತಲ್ಲ ಬಿಡು ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ. ಸೊ ಅದೇ ಥರನೇ ಅಲ್ವಾ ಲೈಫು, ಎಲ್ಲಿ ಬಂದಿರ್ತೀವಿ ಹಂಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಹಾಗೆ ಅಮ್ಮ ರವೆ ಹುರಿದಿದ್ರು, ತುಪ್ಪ ಹಾಕ್ಕೊಂಡು ಹುರಿದಿದ್ರು. ನೆಕ್ಸ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ರು. ಅದನ್ನು ರವೆ ಉಂಡೆ ಮಾಡೋಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಡು ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರಿತಾಯಿದ್ರು. ಬಿಕಾಸ್ ನಾನು ಒನ್ ಟೈಮು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ನೆಕ್ಸ್ಟ್ ಟೈಮ್ ನಾನು ಮನೇಲಿ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ನಾನು ರವೆ ಉಂಡೆ ಎಲ್ಲ ಟ್ರೈ ಮಾಡೇ ಇಲ್ಲ. ಹೇಳಬೇಕು ಅಂದರೆ ಅಡುಗೆನೇ ನೆಟ್ಟಗೆ ಬರಲ್ಲ ನನಗೆ, ಇನ್ನೆಲ್ಲಿಂದ ಇದನ್ನು ಟ್ರೈ ಮಾಡೋದು. ಸೊ ನಮ್ಮಮ್ಮ ತುಂಬ ರೆಸಿಪಿ ಮಾಡ್ತಾರೆ, ಅವಾಗ ತುಂಬ ಮಾಡ್ತಿದ್ರು. ಇವಾಗ ಸ್ವಲ್ಪ ಸೋಂಬೇರಿತನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಗೊತ್ತಿದೆ ಅಲ್ಲ, ನಮ್ಮಪ್ಪ ಇಲ್ಲ. ಸೊ ಅಪ್ಪ ಹೋದ್ಮೇಲೆ ಅವ್ರ ಲೈಫು ಹೀಗೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನಾವು ಹೋದಾಗ ಅವರಿಗೆ ಮಗಳು ಬಂದೇಳೆ, ಮೊಮ್ಮಕ್ಕಳು ಬಂದೇರೆ ಅಂತ ಹೇಳಿಬಿಟ್ಟು ಆ ಇಂಟ್ರೆಸ್ಟ್ ತೋರಿಸ್ತಾರೆ. ಅದೇ ಏನಾದರೂ ಅವರೇ ಒಬ್ಬರೇ ಇದ್ದರೆ ಇದೆಲ್ಲ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ನಾವು ಹೋದಾಗ ಅಷ್ಟೇ ಈ ಕೆಲಸ ಎಲ್ಲ ಮಾಡೋದು, ಇಲ್ಲ ಅಂದರೆ ಏನೂ ಮಾಡೋದಿಲ್ಲ ಅವರು. ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗುವಾಗ ಅವನಿಗೆ ಬೇಕಾಗಿರೋ ಅಡುಗೆ ಮಾಡ್ತಾರೆ. ಅವ್ರಿಗೆ ಬೇಕಾದಂಥದ್ದು ಏನೂ ಮಾಡಲ್ಲ. ನಾವು ಹೋದಾಗ ಅದು ಏನು ಮಾಡ್ತಾರೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ ನೋಡಿ. ಹಾಗೆ ಒಬ್ಬೊಬ್ಬರು ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಮೊದಲು ಇದ್ದವರು ಈಗ ಆ ಮೊದಲಿನಿದ್ದಂಗೆ ಇರೋದಿಲ್ಲ. ಸೊ ಹಾಗೆ ಲೈಫ್ ಎಲ್ಲ ಥರನೂ ಚೇಂಜ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಹಾಗೆ ಸಿಂಪಲಾಗಿ ರೆಡಿ ಮಾಡಿತ್ತು, ಅಮ್ಮನೇ ರೆಡಿ ಮಾಡಿದರು, ನಾನೇನೂ ಮಾಡಿರಲಿಲ್ಲ. ನಾನು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತಿದ್ದೆ. ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡಿ ಫೈನಲಿ ಈ ಥರ ರೆಡಿ ಮಾಡಿದರು. ಹಾಗೆ ಸಿಂಪಲಾಗಿ ಇದು ಮನೆ ಕಟ್ಸ್ತಿದಾರಲ್ವ, ದೇವ್ರ ಕೋಣೆ ಅಂತ ಏನು ಸಪ್ರೇಟಾಗಿಲ್ಲ, ಅಡುಗೆ ಮನೇಲಿ ಹೀಗೆ ಡಿವೈಡ್ ಮಾಡಿಬಿಟ್ಟು ಅಲ್ಲೇ ದೇವ್ರ ಕೋಣೆ ಅಂತ ಹೇಳಿ ಮಾಡ್ಕೊಂಡಿರೋದು. ಸೊ ಇದು ಅಮ್ಮನ ಮನೆ ಬ್ಲಾಗ್ ಮುಗಿಯುತ್ತೆ. ನೆಕ್ಸ್ಟು ನಮ್ಮ ಮನೆಗೆ ಅಂದರೆ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ಇದ್ದೇ ಇರುತ್ತಲ್ಲ, ನಮ್ಮ ಗಂಡ ಅನ್ನೋರು ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇರೋಬರೋ ಪಾತ್ರೆ, ಈ ತಟ್ಟೆ ಸ್ಟ್ಯಾಂಡಲ್ಲಿ ಯಾವ ಪಾತ್ರೆ ಇಲ್ಲ ಅಂತ ಹೇಳಿ ಎಲ್ಲ ಪಾತ್ರೆನೂ ತೊಳೆಯೋಕ್ಕಿತ್ತು. ಆಮೇಲೆ ನೆಕ್ಸ್ಟು ಗ್ಯಾಸ್ ಎಲ್ಲ ಗಲೀಜು ಮಾಡಿದರು. ಈ ಬ್ಲ್ಯಾಕು ಅವರೇ ಮಾಡಿರೋದು. ನಾನು ಎಲ್ಲಾದರೂ ಊರಿಗೆ ಹೋದರೆ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೀದಿಸ್ಬಿಡೋದು. ಅದಾದಷ್ಟು ನಾನು ತಿಕ್ಕಿ ತೊಳೆದೆ, ಅದು ಹೋಗದೇ ಇರೋಷ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಆ ಸ್ಟೀಲ್ ನಾರೇ ಸೌದೋದ್ರು, ಬ್ಲ್ಯಾಕ್ ಆಗಿರೋದು ಹೋಗಿರಲಿಲ್ಲ. ಸರಿ ಬಿಡು, ತಿಕ್ತಾ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆದೆ. ಹೋಗಿದ್ದು 2 ದಿನ 3 ದಿನ ಊರಿಗೆ, ಬಟ್ ಬಂದು ನೋಡಿದ್ರೆ 1 ತಿಂಗ್ಳಾನ್ಗಟ್ಲೆ ಹೋಗಿರ್ತಾರಲ್ಲ ಆ ರೇಂಜಿಗೆ ಆಗಿರುತ್ತೆ ಅಡುಗೆ ಮನೆ. ಎಲ್ಲ ಒಂದೇ ಬಿಡಿ, ನಮ್ಮದು ಅಡುಗೆ ಮನೆ ಅನ್ನೋದು ಅಡುಗೆ ಮನೆ ಥರ ಇರಲ್ಲ. ಸೊ ನೆಕ್ಸ್ಟು ಗ್ಯಾಸೆಲ್ಲ ಒರೆಸ್ಕೊಂಡೆ. ಆಮೇಲೆ ಅದಕ್ಕೆ ಹಾಗೆ ಚಾಪೀಸಲ್ಲಿ ರಂಗೋಲಿ ಬಿಡಿಸ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಏನು ಮಾಡಿರಲಿಲ್ಲ, ಟೀಗಿಟ್ಟೆ. ನೆಕ್ಸ್ಟು ನೀರು ಬಿಟ್ಟಿದ್ರಾ, ಸರಿ ಅಂತ ಹೇಳಿಬಿಟ್ಟು ನೀರು ಇಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ಬಿಕಾಸ್ ಹೋದಾಗ ತೊಳ್ದು ನೀರು ತುಂಬಿಸಿಟ್ಟೋಗಿದೆ. ಅದ್ರ ಮೇಲೆ ಇವರೇನೂ ಮಾಡೇ ಇಲ್ಲ. ಹಾಗಾಗಿ ಎಲ್ಲ ಒಂದು ಟ್ರಿಪ್ಪು ತೊಳೆದಿದ್ದೆ ಪಾತ್ರೆ. ನೆಕ್ಸ್ಟು ಇದು ಸಂಜೆ ಬಂದಿದ್ದೆ, ಅವತ್ತು ತೊಳೆದಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 2 ದಿನದ್ದು ಕೆಲಸನ ಅರ್ಧ ಮಾಡಿಟ್ಟಿದ್ದೆ. ಸಂಜೆ ಬರ್ತಿದ್ದಂಗೆ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ಟವ್ ಎಷ್ಟಾಗುತ್ತೋ ಅಷ್ಟು ಉಜ್ಜಿಟ್ಟಿದ್ದೆ. ನೆಕ್ಸ್ಟ್ ಬೆಳಗ್ಗೆ ಒರೆಸ್ಕೊಂಡು ಆಮೇಲೆ ರಂಗೋಲಿ ಹಾಕಿದ್ದು. ನೆಕ್ಸ್ಟು ನೀರನ್ನೆಲ್ಲ ಇಡಿದೆ, ಕುಡಿಯೋಕ್ಕೆಲ್ಲ ನೀರು ಇಟ್ಕೊಂಡೆ. ಆಮೇಲೆ ಇನ್ನೇನು ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು, ಪಾತ್ರೆ ತೊಳಿತಾ ಇದ್ದೆ. ಅನಿಸುತ್ತೆ ಮನೇಲಿದ್ದಾಗ ಎಷ್ಟು ಆರಾಮಪ್ಪ ಅಂತ ಹೇಳಿ. ಮನೇಲಿ ಹೋದಾಗ ನಮ್ಮಮ್ಮರು, ನಾನು ಹೋಗಿ ಅಮ್ಮ ಕೆಲಸ ಮಾಡ್ಕೊಳ್ಳ, ಬೇಡ ಆರಾಮಾಗಿ ಕೂತ್ಕೊ. ಇಲ್ಲಿ ನಾವು ಆರಾಮಾಗಿ ಕೂತ್ಕೊತೀವಿ ಅಂದರೂ ಕೂರೋಕ್ಕೆ ಇದೇ ಇಲ್ಲ. ಸೊ ಅಲ್ಲಿ ಮಾಡೋರು ಇರ್ತಾರೆ, ಇಲ್ಲಿ ಮಾಡೋರಿಲ್ಲ. ನಾವೇ ಎಲ್ಲ ಮಾಡಬೇಕು. ಹುಷಾರಿದ್ರು ಹುಷಾರಿಲ್ಲ ಅಂದರೂ ನಾವು ಮಾಡಲೇಬೇಕು. ಅದೇ ನಮ್ಮ ಫ್ಯಾಮಿಲಿ ಅಂತ ಆದಮೇಲೆ ಅಷ್ಟೇ ಅಲ್ವಾ. ಅದೇ ಅಮ್ಮವ್ರ ಜೊತೆ ಇದ್ದಾಗ ನಮಗೆ ಹುಷಾರಿಲ್ಲ ಅಂದರೆ ಅಮ್ಮ ಮಾಡ್ತಾರೆ, ಅಮ್ಮ ಹುಷಾರೇ ಇಲ್ಲ ಅಂದರೆ ನಾವು ಮಾಡ್ಬೋದು. ಬಟ್ ಇಲ್ಲಿ ಯಾರಿಗೂ ಇಲ್ಲ. ಆಲ್ಮೋಸ್ಟ್ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಮೇ ಬಿ ಅವ್ರು ಮಾಡ್ಬೋದು ಅನಿಸುತ್ತೆ.
ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ತಿಂಡಿ ಮಾಡೋಣ ಅಂದ್ಕೊಂಡು ಇನ್ನೂ ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಅವ್ರು ಏಳೋದೇ 8 ಗಂಟೆಗೆ. 8 ಗಂಟೆಗೆ ಎದ್ದ ಮೇಲೆ ಅವ್ರನ್ನ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡ್ಕೊಳ್ಳಿ ರೆಡಿ ಆಗ್ರಿ ಅನ್ನೋದೇ ಒಂದು ಕಂಠಪಾಠ ಆಗಿಬಿಟ್ಟಿದೆ ನನಗೆ ಡೈಲಿ. ಅವರಿಗೆ ಆ ಥರ ಹೇಳಿನೇ ಎಬ್ಬಿಸ್ಬೇಕು. 8 ಗಂಟೆ ಆಯಿತು 8 ಗಂಟೆ ಆಯಿತು ಅಂತೇಳಿ ನಾನು ಅಲಾರಮ್ ಕೂಗ್ತಾ ಇರೋ ಹಂಗೆ ಕೂಗ್ತಾ ಇರಬೇಕು ಅವ್ರ ಹತ್ರ. ಹೇಳಿದ್ನಲ್ಲ ತಿಂಡಿ ಮಾಡಬೇಕು ಅಂತ ಹೇಳಿ, ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ. ಸೊ ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಇದು ಮೈಸೂರು ಬದನೆಕಾಯಿ ತಂದಿದ್ರು. ಇದು ಹೇಳ್ಬೇಕು ಅಂದರೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ತೊಗೊಬಂದಿದ್ರು ತರಕಾರಿ ಎಲ್ಲ. ಸೊ ಅದಕ್ಕೆ ನಾನು ಈ ಸರಿ ಸಂತೆಲಿ ಏನೂ ತರಕ್ಕೆ ಹೇಳಿಲ್ಲ. ಇರೋ ತರಕಾರಿನೆಲ್ಲ ಖಾಲಿ ಮಾಡೋಣ ಅಂತ ಹೇಳಿಬಿಟ್ಟು, ಹಾಗಾಗಿ ಏನು ತರಕಾರಿ ತರಕ್ಕೆ ಹೇಳಿರಲಿಲ್ಲ. ಇದು ಮೈಸೂರು ಬದನೆಕಾಯಿ ಇತ್ತು, 4 ಇದ್ವು. ಅದರಲ್ಲಿ 1 ತೆಗೆದೆ, 2 ತೆಗೆದೆ. ಬಟ್ ಅದು ದೊಡ್ಡಕ್ಕೆ ಅನಿಸ್ತು. ಆಮೇಲೆ ಇನ್ನೊಂದು ಚಿಕ್ಕು ತಗೊಂಡು ಅದನ್ನು ಹೆಚ್ಕೊಂಡೆ. ಏನಂದರೆ ಈ ಮದುವೆ ಫಂಕ್ಷನಲ್ಲೆಲ್ಲ ತಿಂತೀವಲ್ಲ, ಅವಾಗ ಏನೋ ಒಂಥರ ಚೆನ್ನಾಗಿರುತ್ತೆ. ಬಟ್ ನಾವು ಮಾಡಿದ್ದು ನಾವೇ ತಿನ್ನಬೇಕು ಅಂದರೆ ಸ್ವಲ್ಪ ಸಂಕಟನೇ. ಆದರೂ ತಿನ್ನಬೇಕಲ್ಲ ಅಂತೇಳಿ ತಿನ್ನಬೇಕು. ನೆಕ್ಸ್ಟ್ ಅದನ್ನೆಲ್ಲ ಹೆಚ್ಕೊಂಡು ಒಗ್ಗರಣೆ ಕೊಡೋಣ ಅಂತ ಹೇಳಿ ಒಗ್ಗರಣೆ ಕೊಡ್ತಾ ಇದ್ದೆ. ಈ ಏನು ಅಂದರೆ ಈ ಕರ್ಬೇವು ಸೊಪ್ಪನ್ನೆಲ್ಲ ಕಿತ್ಕೊಂಬಂದು ಒಗ್ಗರಣೆ ಕೊಡ್ತಾ ಇದ್ದೆ. ನಾನು ಕಿತ್ಕೊಂಬಂದು ಸ್ಟಾಕ್ ಇಟ್ಟಿರಲ್ಲ. ಅದು ಯಾವಾಗ ಬೇಕೋ ಆವಾಗ ಹೋಗಿ ಕಿತ್ಕೊಂಬಂದೆ. ಈರುಳ್ಳಿ ಹಾಕ್ತೀನಿ ಅನ್ನೋ ಹೆಸ್ರಲ್ಲಿ ಕೆಳಗಡೆ ಎಲ್ಲ ಚೆಲ್ದೆ. ಅದು ಸರಿ ಬಿಡು, ನಾವು ಮಾಡಿದ್ದು ನಾವೇ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕೆಳಗಡೆ ಚೆಲ್ಲಿದ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡಿಬಿಟ್ಟು ಇನ್ನು ಮೈಸೂರು ಬದನೆಕಾಯಿನೆಲ್ಲ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇದಕ್ಕೆ ನಾನು ಯೂಸ್ ಮಾಡಿರೋದು ರೇಷನ್ ಅಕ್ಕಿನೇ. ನಾವು ಯೂಸ್ ಮಾಡ್ತಿರೋದು ರೇಷನ್ ಅಕ್ಕಿನೇ. ಸೊ ಈ ಅಂಗಡಿ ಅಕ್ಕಿ ಮಾಡುವಾಗ ಅದೇನೋ ಒಂಥರ ಹುಡಿ ಚೆನ್ನಾಗಿರುತ್ತೆ. ಬಟ್ ಈ ರೇಷನ್ ಅಕ್ಕಿ ಅಷ್ಟು ಹುಡಿ ಬರಲ್ಲ. ಬಟ್ ಇದು ಸ್ವಲ್ಪ ಹುಡಿನೇ ಬಸ್ತಿದ್ದೆ. ಹಾಗಾಗಿ ಪರವಾಗಿರಲಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗೇ ಇತ್ತು. ಮೈಸೂರು ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾವು ಹಾಕಿರ್ತೀವಿ ಒಂದು ಅಂದಾಜಿಗೆ ಉಪ್ಪದು ಸಾಫ್ಟಾಗಿ ಬೇಯಲಿ ಅಂತ. ಬಟ್ ಅದು ಹುಳಿಗೇನು ಅದಂತ ಹಾಕಿರಲ್ಲ, ಉಪ್ಪೇ ಹಾಕಿಲ್ಲ ಅನ್ನೋ ರೇಂಜಲ್ಲಿ ಇರುತ್ತದು. ಎಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನಿದೆ, ಅದಕ್ಕೆ ಹುಣ್ಸೆಹಣ್ಣು ನೆನೆಯಕ್ಕೆ ಇಟ್ಟಿರಲಿಲ್ಲ. ಮತ್ತೆ ನೆನ್ಪು ಮಾಡ್ಕೊಂಡು ಹುಣ್ಸೆಹಣ್ಣು ನೆನೆಯಕ್ಕೆ ಇಟ್ಟಿದ್ದು. ಅಡುಗೆ ಮಾಡೋದನ್ನೇ ಮರ್ತೋದಂಗೆ ಆಗಿಬಿಟ್ಟಿದೆ. 4 ದಿನ ಊರಿಗೆ ಹೋಗಿ ಬಂದರೆ ಮುಗೀತು. ಇಲ್ಲಿಂದ ಹೋಗುವಾಗ ತುಂಬ ಖುಷಿಯಿಂದ ಹೋಗ್ತೀವಿ. ಬಟ್ ಅಲ್ಲಿಂದ ಬರುವಾಗ ಯಾಕಾದರೂ ಬರ್ತೀವಪ್ಪ ಅಂತ ಫೀಲ್ ಆಗ್ತಾ ಇರ್ತೈತೆ. ಅಯ್ಯೋ ಊರಿಗೆ ಹೋಗುವಾಗ ನಾಳೆ ಊರಿಗೆ ಹೋಗ್ತೀವಲ್ಲ ಅನ್ನೋ ಜಾಲಿ ಮೈಂಡಲ್ಲಿರುತ್ತೆ. ಇನ್ನು ಅಲ್ಲಿ ನಾಳೆ ಮನೆಗೆ ವಾಪಸ್ ರಿಟರ್ನ್ ಬರಬೇಕು ಅಂದರೆ ನಾಳೆ ಊರಿಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡತ್ತೆ. ಯಾರಿಗೆಲ್ಲ ಈಗ ಅನಿಸುತ್ತೆ, ನನಗಂತೂ ಪಕ್ಕ ಹಿಂಗೆ ಅನಿಸೋದು. ಹೋಗೋವರೆಗೂ ಖುಷಿ ಇರುತ್ತೆ, ಅಲ್ಲಿಂದ ಬರುವಾಗ ಅಯ್ಯೋ ಯಾಕಾದರೂ ನಾಳೆ ಆಗುತ್ತೋ, ನಾಳೆ ನಾಡಿದ್ದಾಗಲಿ ಲೇಟಾಗಾಗಲಿ ಅಂದ್ಕೊಳ್ತಾ ಇರ್ತೀನಿ. ಅಮ್ಮನ ಮನೇಲಿ ಏನಿದ್ರು ಏನಿಲ್ಲ ಅಂದರೂ ನೆಮ್ಮದಿ ಇರುತ್ತೆ. ಇಲ್ಲಿ ಎಲ್ಲ ಇದ್ದರೂ ನೆಮ್ಮದಿ ಇಲ್ಲ ಅನ್ನೋದು ಮಾತ್ರ ಪಕ್ಕ. ಹೇಳ್ಬೋದು ಅಯ್ಯೋ ಅದನ್ನು ತಂದಾಕ್ತಾರೆ ಇದನ್ನು ತಂದಾಕ್ತಾರೆ, ತಂದಾಕೋದು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಸೊ ಅಮ್ಮನ ಮನೇಲಿ ಗಂಜಿನೇ ಕುಡಿದ್ರೂ ನೆಮ್ಮದಿಯಾಗಿರ್ತೀವಿ. ಇಲ್ಲಿ ಗಂಡನ ಮನೇಲಿ ತುಪ್ಪದನ್ನ ಊಟ ಮಾಡಿದ್ರೂ ನೆಮ್ಮದಿಯಾಗಿರಲ್ಲ. ಅಷ್ಟೇ ಬೇಸಿಕ್ಕು. ಅಲ್ಲಿರೋ ನೆಮ್ಮದಿ ಇಲ್ಲಿ ಸಿಗೋದೇ ಇಲ್ಲ. ಸೊ ಯಾರಿಗೆಲ್ಲ ಈ ಥರ ತವ್ರ ಮನೆಗೆ ಹೋದರೆ ಗಂಡನ ಮನೆಗೆ ಬರಬೇಕು ಅಂತ ಹಿಂಸೆ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅದನ್ನೆಲ್ಲ ಹುರ್ಕೊಂಡು ಅದು ಹುಣ್ಸೆಹಣ್ಣೆಲ್ಲ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೆ. ಹುಳಿ ಜಾಸ್ತಿ ಇತ್ತು, ಅದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡೆ. ಜಾಸ್ತಿ ಇತ್ತು ಅಂದರೆ ಅದನ್ನು ಹಾಕ್ಕೊಂಡು ಹೆಂಗೆ ಗೊತ್ತಾ, ನಮ್ಮ ಯಜಮಾನ್ರು ಇವಾಗ ಕಲಸಿರ್ತೀವಲ್ಲ ಅದಕ್ಕೂ ಮೇಲೆ ಎಕ್ಸ್ಟ್ರಾ ಹಾಕ್ಕೊಂಡೇ ಕಲ್ಸ್ಕೊಂಡು ತಿನ್ನೋದು. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ ಹುಳಿ. ನೆಕ್ಸ್ಟು ಊರಿಗೆ ಹೋಗಿದ್ನಲ್ಲ, ಹಾಗಾಗಿ ಇದು ಹೀರೆಕಾಯಿ ಎಲ್ಲ ಬಿಟ್ಟಿತ್ತು. ಬಟ್ ಒಂದೇ ಹೀರೆಕಾಯಿ ಇತ್ತು. ಮೊನ್ನೆ ಒಂದು ಕಿತ್ತಿಟ್ಟೋಗಿದೆ. ಸೊ 2-3 ಇತ್ತಲ್ಲ, ಸಂಜೆ ಕಡೆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಬಟ್ ಪ್ಲ್ಯಾನ್ ಚೇಂಜ್ ಆಯಿತು. ಇವರೇನೋ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ಕೊಂಡು ಹೋಗಿದ್ರು. ಅದ್ರಲ್ಲಿ ಸ್ವಲ್ಪ ಇಟ್ಟಿದ್ರಾ. ನೆಕ್ಸ್ಟು ಇದು ಅವರೆಕಾಯಿ. ನಾನು ಅಂದ್ಕೊಂಡಿದ್ದೆ ಚಿಕ್ಕ ಅವರೆಕಾಯಿ ಅಂದ್ಕೊಂಡಿದ್ದೆ. ಬಟ್ ಇದು ಉದ್ದ ಅವರೆಕಾಯಿ ಅಂತಾರಲ್ಲ, ಫಾರಮ್ ಅಂತಾರಲ್ಲ, ಆ ಟೈಪಿಂದು. ಸೊ ಅದರಲ್ಲೊಂದು 4 ಸಿಕ್ತು, ಅದನ್ನು ಕಿತ್ತಿಟ್ಟೆ. ಇತ್ತು ಅಂದರೆ ಯಾರಾದರೂ ಕಿತ್ಕೊಂಡೋದ್ರೂ ಬೇಜಾರಿಲ್ಲ, ಈ ನಮ್ಮದೇ ಆಡು ಬಂದು ತಿಂದ್ಬಿಡುತ್ತೆ. ಹಾಗಾಗಿ ಸರಿ ಕೀಳೋಣ ಅಂತ ಹೇಳ್ಬಿಟ್ಟು ಕಿತ್ತೆ. ಇನ್ನೂ ಎಳೆದಿತ್ತ, ಸರಿ ಬಿಡು ಇವತ್ತೊಂದೆರಡು ಕಿತ್ತಿನ ನಾಳೆ ಒಂದೆರಡು ಕಿತ್ತರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ. ಎಳೆದಿದ್ದವನ್ನೆಲ್ಲ ನೋಡ್ಬಿಟ್ಟು ಹಾಗೆ ಬಿಟ್ಟೆ. ಎಲ್ಲ ಗಿಡ ತುಂಬ ಹೂವು ಆಗಿದ್ದಾವೆ. ಇದನ್ನು ಖಾರ ಪುಡಿ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬೇಳೆ ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಗಿಡ ಎಲ್ಲ ಹೂವು ಬಿಟ್ಟಿತ್ತು. ಹೂವು ಜೊತೆ ಈಚುಗಳು ತುಂಬ ಇದ್ವು. ನೋಡೋಣ ಎಷ್ಟು ದಿನಕ್ಕೆ ಅದು ಬಲಿಯತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೋಗಿ
ಇರೋವನ್ನೆಲ್ಲ ನೋಡಿಕೊಂಡೆ. ಸ್ವಲ್ಪ ಅಂದರೆ ಒಂದು 4 ಸಿಕ್ಕಿದ್ದು. ಹೀರೆಕಾಯಿ ಮತ್ತು ಅದೊಂದೆರಡು ಅದು ತಂದಿರೋ ದೊಡ್ಡದು ಮೊರ ಅದಕ್ಕೆ ಸಿಕ್ಕಿದ್ದು 2. ಆಮೇಲೆ ಟೊಮೊಟೊ ಹಣ್ಣು ಇತ್ತು. ಇದು ಚಿಕ್ಕ ಚಿಕ್ಕ ಟೊಮೊಟೊ ಹಣ್ಣು. ಇದನ್ನು ನಾವು ಕಜ್ಜಿ ಟೊಮೊಟೊ ಹಣ್ಣು ಅಂತೀವಿ, ಇಲ್ಲ ನಾಯಿ ಟೊಮೊಟೊ ಹಣ್ಣು ಅಂತೀವಿ. ನೀವೇನಂತೀರಾ? ಇದನ್ನು ನಾವು ಅವಾಗ ಆಟಾಡಕ್ಕೆ ಯೂಸ್ ಮಾಡ್ತಾಯಿದ್ವಿ. ಬಟ್ ಬಂದಿತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಕಿತ್ತಿಡೋಣ ಅಂತ ಹೇಳಿ ಕಿತ್ತಿಡ್ತಾ ಇದ್ದೆ. ಅದರಲ್ಲೂ ಒಂದು ನಾನು ಕೀಳೋ ಫೋರ್ಸಿಗೆ ಒಡ್ಕೊಂಡೇ ಹೋಯ್ತು. ನೆಕ್ಸ್ಟು ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿನ ನೆನ್ನೆನೂ ಕಿತ್ತಿದ್ದೆ. ನೆನ್ನೆ ಕೀಳುವಾಗ ಒಂದು 1.5 kg ಅಷ್ಟು ಸಿಕ್ಕಿತ್ತು. ಸೊ ಇವತ್ತು ಜಾಸ್ತಿ ಇರಲ್ಲ, ಅಲ್ಲಲ್ಲೇ ಒಂದೊಂದು ಇರುತ್ತೆ. ಬಿಕಾಸ್ ನೆನ್ನೆನೂ ಕಿತ್ತಿದ್ನಲ್ಲ, ಹಾಗಾಗಿ ಅದರಲ್ಲಿ ಯಾವ್ಯಾವು ಇದ್ದಾವೋ ಅದನ್ನೆಲ್ಲ ಕಿತ್ಕೊಂಡೆ. ನೆನ್ನೆ ಕಿತ್ತಿ ಅದನ್ನು 1.5 kg ಚಟ್ನಿ ಮಾಡಿದ್ದೆ. ಸೊ ಚಟ್ನಿ ಸೂಪರಾಗಿತ್ತು ಅಂತೇಳಿ ಮನೇಲೇ ಎಲ್ಲ ತಿಂದು ಖಾಲಿ ಮಾಡಿದ್ರು. ಆಮೇಲೆ ಈ ಸೊಪ್ಪನ್ನ ಕಾಕಿ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಯಾವ ಸೊಪ್ಪು ಅಂತಾರೆ ಅಂತ ಹೇಳಿ. ಬಿಕಾಸ್ ಇದು ಈ ಬಾಣ್ತನದ ಟೈಮಲ್ಲಿ ತುಂಬ ಕೊಡ್ತಾರೆ. ಬಿಕಾಸ್ ಹಾಲು ಜಾಸ್ತಿ ಆಗುತ್ತೆ, ಮಗುಗೆ ಹಾಲು ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನಂತೂ ತುಂಬ ತಿಂದಿದ್ದೀನಿ. ಹಾಗೆ ತೋಟದಲ್ಲಿ ತುಂಬ ಇತ್ತಾ, ಸೊ ಎಲ್ಲ ಕಾಕಿ ಸೊಪ್ಪನ್ನು ಕಿತ್ಕೊಂಬಂದೆ. ಇದು ಏನು ಸೊಪ್ಪು ಅಂತ ನೀವೇ ಹೇಳಿ. ಇಲ್ಲಿ ನಮ್ಮ ಕಡೆ ಏನಂತಾರೆ ಅಂದರೆ ಪುಂಡೆ ಸೊಪ್ಪು ಅಂತಾರೆ, ಹುಳಿ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಸೊ ಇದು ಫುಲ್ಲು ನಮ್ಮ ಅತ್ತೆ ಹಾಕಿದ್ರು. ಸೊ ಅವು ಚೆನ್ನಾಗೇ ಬಂದಿತ್ತು. ನೋಡೋಕ್ಕೇನೋ ಒಂಥರ ಗ್ರೀನರಿ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಈ ಚಿಕ್ಕ ಚಿಕ್ಕ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟಿತ್ತಾ, ಅದನ್ನು ಹಾಗೆ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹಾಗೇ ಎಲ್ಲ ಕಿತ್ಕೊಂಡು ಇವತ್ತಿಂದು ಅಂದರೆ ಗಾರ್ಡನ್ ಅಂದರೆ ನಾವು ಬೆಳೆಸಿರೋದ್ರಿಂದ ಸಿಕ್ಕಿರೋ ಐಟಮ್ನೆಲ್ಲ ಕಿತ್ಕೊಂಡು ಹೋಗುವಾಗ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಬಿಕಾಸ್ ಇದು ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ, ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಎಲ್ಲ ನೇಚರಾಗಿ ಸಿಕ್ಕಿರೋದು. ಸೊ ಅದನ್ನು ನೋಡ್ಕೊಂಡು ಹಾಗೆ ಮನೆ ಹತ್ರ ಹೋದೆ. ನೆಕ್ಸ್ಟು ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋಷ್ಟೊತ್ತಿಗೆ 10:30 10:45 ಆಗಿತ್ತು. ಹೇಳಿದ್ನಲ್ಲ ಇದು ವಾಂಗಿಭಾತ್ ಮಾಡಿದೆ ಅಂತ. ವಾಂಗಿಭಾತ್ ಮಾಡಿಬಿಟ್ಟು ನೈಟು ಬೆಂಡೆಕಾಯಿ ಚಟ್ನಿ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳಿದೆ ಅಲ್ವಾ. ಸೊ ನೆನ್ನೆ ಕಿತ್ತಿದ್ದೆ ಬೆಂಡೆಕಾಯಿ ಅಂತ. ಸೊ ಆ ಬೆಂಡೆಕಾಯಲ್ಲೇ ನೈಟ್ ಚಟ್ನಿ ಮಾಡಿದೆ. ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಏನೂ ನೆಂಚಕ್ಕಿರಲಿಲ್ಲ. ಸರಿ ಬಿಡು, ಇದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಚಟ್ನಿನ ಹಾಕ್ಕೊಂಡು ಹಾಗೆ ಈ ದಿನದ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಸೊ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.